ಈ ದಿನ ಬಿಗ್ ಬಾಸ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಏನೇನಾಯ್ತು ಅಂತ ನೋಡೋದಾದ್ರೆ ಇವತ್ತು ಬಹಳ ಸಖತ್ತಾಗಿತ್ತು ನಿಜವಾಗ್ಲೂ ನೋಡೋದಕ್ಕಂತೂ. ನಿಜವಾಗ್ಲೂ ಕೂಡ ಇವತ್ತಿನ ಎಂಟರ್ಟೈನ್ಮೆಂಟು ನೋಡುಗರಿಗೆ ಕೂಡ ಸಖತ್ತಾಗಿ ಮಾಡಿದ್ರು ಬಿಗ್ ಬಾಸ್. ಸೂಪರ್ ಆಗಿತ್ತು. ಏನೇನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಗಿಲ್ಲಿ ಕಾಮಿಡಿಯಿಂದ ಶುರುವಾಯಿತು. ಮೊದಲೆಲ್ಲ ಬೇರೆ ಬೇರೆ ನಡೀತು. ಅದಾದ್ಮೇಲೆ ಗಿಲ್ಲಿಗೆ ಈ ಗಿಲ್ಲಿ ನಿನ್ಗೊಂದು ಅವಕಾಶ ಕೊಟ್ರೆ ಯಾರ ಬಗ್ಗೆ ಏನಾದ್ರು ಬುಕ್ ಬರೆಯೋದಕ್ಕೆ, ಅದು ನಿನ್ನೆಯಿಂದ ವೈರಲ್ ಆಗ್ಬಿಟ್ಟಿತ್ತು ಬೆಳಿಗ್ಗೆಯಿಂದ. ಏನಿರ್ಬೋದು ಅಂತಂದ್ರೆ ಬುಕ್ ಬರೆಯೋದಕ್ಕೆ ಅವಕಾಶ ಕೊಟ್ರೆ ಯಾರ್ಯಾರ ಬಗ್ಗೆ ಏನೇನು ಬರೀತೀಯ, ಒಂದು ಸ್ಟೋರಿ ಮಾಡ್ತೀಯಾ ಅಂತೇಳಿ ಗಿಲ್ಲಿಗೆ ಕೇಳೋಕೆ ಶುರು ಮಾಡಿದಾಗ ಫಸ್ಟ್ ಧ್ರುವಂತ್ ಬಗ್ಗೆ ಕೇಳಿದಾಗ ಧ್ರುವಂತ್ ಬಗ್ಗೆ ತುಂಬ ಕಾಮಿಡಿ ಫನ್ನಾಗಿ ಸಖತ್ತಾಗಿ ಅದೇನು ಆನ್ ಸ್ಪಾಟ್ ಕ್ರಿಯೇಟ್ ಮಾಡಿ ಹೇಳಿದ್ರು ಅಂತಂದರೆ ಗಿಲ್ಲಿ ಸಖತ್ತಾಗಿತ್ತು ನಿಜವಾಗ್ಲೂ ಕೂಡ ಅದು ನೋಡೋದಕ್ಕೆ. ಏನಂತಂದರೆ ಒಂದು ರೀತಿ ಅವ್ರು ನಾರ್ಮಲ್ ಆಗಿರ್ತಾರೆ, ಆಮೇಲೆ ಯಾವಾಗಲೂ ಮನೆಗೆ ಹೋಗ್ತೀವಿ ಅಂತ ಹೇಳ್ತಿರ್ತಾರೆ, ಒಂದು ರೀತಿ ನಾಗವಲ್ಲಿ ಥರ ಚೇಂಜ್ ಆಗೋಗ್ತಾರೆ. ಆ ಥರದ್ದೆಲ್ಲ ಒಂದು ರೀತಿ ಚೆನ್ನಾಗಿ ಆ ಕ್ಷಣಕ್ಕೆ ಸಖತ್ತಾಗಿತ್ತು. ಪ್ರತಿಯೊಂದು ಪಾಯಿಂಟ್ ಕೂಡ ಬರ್ಕೊಂಡು ನಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಸೂಪರ್ ಆಗಿತ್ತು. ಅದಾದಮೇಲೆ ಸೂರಜ್ ಬಗ್ಗೆ ಕೇಳಿದಾಗ ಸೂರಜು ಸ್ವಿಮ್ಮಿಂಗ್ ಪೂಲಿಂದ ಬಿದ್ದು ಎದ್ದಿದ್ದಾರೆ ಅಂತ ಅನ್ಕೊಂಡಿದ್ದಾರೆ, ಬಿದ್ದಿದ್ದಾರೆ. ಅಲ್ಲಿ ಎದ್ದಿದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಒಬ್ಬ ಕಥೆಯ ನಾಯಕನಾಗಿ. ಅಂದರೆ ಒಂದು ಸಿನಿಮಾ ಥರ ಸ್ಟೋರಿ ಕಟ್ಟಿ ಹೇಳಿ ಅಂತ ಸುದೀಪ್ ಅವ್ರು ಕೇಳುವಾಗ ಅವರೊಂದು ಬಿದ್ದು ಎದ್ದಿದ್ದಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ, ಅವ್ರು ಅಲ್ಲೇ ಬಿದ್ದಿದ್ದಾರೆ ಅಂತ. ಒಂದು ಸೂರಜ್ ಮತ್ತು ರಾಶಿಕಾ ಒಂದು ಲವ್ ಬಗ್ಗೆ ನಿನ್ನೆ ಏನು ಸುದೀಪ್ ಅವರು ಅವ್ರಿಗೆ ಕಿವಿ ಮಾತು ಹೇಳಿದ್ರು, ಆ ರೀತಿ ಒಂದು ಸುದೀಪ್ ಅವರ ಒಂದು ವಿಚಾರ ತಗೊಂಡು ತುಂಬ ಚೆನ್ನಾಗಿ ಗಿಲ್ಲಿ ಇದು ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟು ಅಲ್ಲಿಂದ ಕಟ್ ಮಾಡಿದ್ರೆ ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ ಆಮೇಲೆ ಬಂದಿದ್ದೇನು ಅಂತಂದರೆ ರಕ್ಷಿತಾ ನೀವು ಎಲ್ಲೆಲ್ಲಿ ಮಲಗ್ತೀರಾ ಅನ್ನೋದೊಂದು ಹೇಳೋದು. ಅಂದರೆ ಅಲ್ಲಿ ಬಿಗ್ ಬಾಸಲ್ಲಿ ಬರೀ ಆಟ ಆಡೋದು ಒಂದೇ ಅಲ್ಲ, ಪ್ರತಿ ಕ್ಷಣ ಪ್ರತಿ ದಿನ ಆಕ್ಟಿವ್ ಆಗಿರೋದು ಮುಖ್ಯ ಅಲ್ಲ, ಅಲ್ಲಿ ನಿದ್ದೆನೂ ಕೂಡ ತುಂಬ ಕಷ್ಟಕರವಾದಂಥದ್ದು. ಅಂದರೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗೋದೇ ದೊಡ್ಡದು, ಅದರೊಳಗಡೆ ಸರ್ವೈವಲ್ ಆಗಿ ಇರುವಂಥದ್ದು ಇದೆಯಲ್ಲ, ಅಯ್ಯಪ್ಪ ತುಂಬ ಕಷ್ಟ. ನಿಜವಾಗ್ಲೂ ನೋಡ್ತಾ ಇದ್ರೆ ದಿನೇ ದಿನ ಎಷ್ಟು ಟಫ್ ಆಗ್ತಿದೆ. ಮತ್ತು ಅವ್ರು ಏನೇನೆಲ್ಲ ತಿನ್ನೋ ಊಟಕ್ಕೂ ಕೂಡ ಕಷ್ಟ ಆಗುತ್ತೆ, ಅಲ್ಲಿ ನಡ್ಕೊಳ್ಳೋ ನಡವಳಿಕೆ ಇರ್ಬೋದು, ನಿದ್ದೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಯಾರ್ಯಾರು ನಿದ್ದೆ ಮಾಡಿ ಸಿಕ್ಕಾಕೊಂಡಿರು ಅಂತ ಇವತ್ತೆಲ್ಲರೂ ಕೂಡ ಸಿಕ್ಕಾಕೊಂಡ್ರು. ಅದರಲ್ಲಿ ರಕ್ಷಿತಾ ಚಿಕ್ಕ ಹುಡುಗಿ ಅಂತ ಹೇಳ್ತಾರೆ, ಬಟ್ ಈ ವಯಸ್ಸಿಗೆ ನಿದ್ದೆ ಜಾಸ್ತಿ ಬೇಕು, 24-25 ವರ್ಷ ಅಂತಾರೆ ನಿದ್ದೆ ಮಾಡುವಂಥ ಏಜೆ. ಅದಕ್ಕೆ ನೀವು ಎಲ್ಲೆಲ್ಲಿ ನಿದ್ದೆ ಮಾಡ್ತೀರಾ ಅಂತ ಹೇಳಿದ್ದಕ್ಕೆ ಡ್ರೆಸ್ ಚೇಂಜಿಂಗ್ ರೂಮಲ್ಲಿ ಈಕೆ ಹೋಗಿ ಮಲ್ಕೋತಿದ್ದೆ. ಅಲ್ಲಿ ಹೆಣ್ಮಕ್ಳು ಮಾತ್ರ ಹೋಗೋದು, ಗಂಡು ಮಕ್ಳು ಯಾರು ಹೋಗಲ್ಲ. ಅಲ್ಲಿ ಈಕೆ ಏನು ಮಾಡ್ತೀನಿ ಅಂತ, ನೀವು ಹೆಂಗೆ ಮಲ್ಕೋತೀರಾ ಅಂತ ಹೇಳಿದ್ರೆ ಒಂದು ಟವಲ್ ಹಾಸ್ಬಿಟ್ಟು ಅಲ್ಲಿ ಮಲ್ಕೋತೀನಿ ಅಂತ ಹೇಳ್ತಿದ್ದಂಗೆ ಇದ್ರ ಬಗ್ಗೆ ಯಾರು ಹೇಳ್ತೀರಾ ಅಂದ ತಕ್ಷಣನೇ ಹೆಣ್ಮಕ್ಳಲ್ಲಿ ಸ್ಪಂದನ, ಇಲ್ಲ ಸರ್ ಅವಳ ಹತ್ರ 3 ಡ್ರೆಸ್ಗಳಿದೆ, 3 ಚೂಡಿದಾರ, ಒಂದು ಚೂಡಿದಾರನ 3 ಹಾಸ್ಬಿಟ್ಟು ಅದ್ರ ಮೇಲೆ ಮಲ್ಕೋತಾಳೆ ಅಂತ ಅವ್ರು ಹೇಳಿದಾಗ ಮತ್ತೆ ಇನ್ನೇನು ಮಲ್ಕೋತೀರಾ ಅಂತ ಅಂದಾಗ ಆಕೆ ಇನ್ನೆಲ್ಲೂ ಇಲ್ಲ ಅಂತ ಹೇಳಿ ಅಂತಂದಾಗ ಬಾತ್ರೂಮಲ್ಲಿ ಮಲ್ಕೋತೀನಿ. ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ಗೆ ಗೊತ್ತಿರಲಿಲ್ಲ ಬಾತ್ರೂಮಲ್ಲೂ ಕೂಡ ಮಲ್ಕೋಬಹುದು ಅಂತ. ಬಾತ್ರೂಮಲ್ಲಿ ಹೇಗೆ ಮಲ್ಕೋತೀರ ಅಂತಂದ್ರೆ ಅಲ್ಲಿ ಹೋಗಿ ಕೂತ್ಕೊಂಡಾಗ ಹಿಂಗೆ ಹೊರಿಕೊಂಡು ಕೂತ್ಕೊಂಡು ನಿದ್ದೆ ಬರುತ್ತೆ. ಬೇಡ 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 ಅದ್ರ ಬಗ್ಗೆ ಡೀಪಾಗಿ ಹೋಗ್ಬೇಡಿ ಅಂತ ಸುದೀಪ್ ಅವ್ರು ಹೇಳಿದ್ರು. ಅಂದರೆ ಬಾತ್ರೂಮ್ಗೆ ಹೋಗಿ ಕೂತ್ಕೊಂಡಾಗ ಬಹುಪಾಲು ಎಲ್ರಿಗೂ ಸುಮಾರು ಜನ ನಿದ್ದೆ ಬರುತ್ತೆ ಅಲ್ಲಿ ಬಾತ್ರೂಮಲ್ಲಿ ಕೂತ್ಕೊಂಡಾಗ. ಇವ್ರು ನಿದ್ದೆನೇ ಇಲ್ಲದವ್ರಿಗೆ ಅಲ್ಲಿ ನಿದ್ದೆ ಅಂತೂ ಬರೋದಂತೂ ಗ್ಯಾರಂಟಿ. ಆಮೇಲೆ ಇನ್ನೆಲ್ಲಿ ಮಲ್ಕೋತೀರಾ ಅಂತ ಅಂದಾಗ ಇದು ಸ್ಟೇರ್ ಕೇಸ್ ಮೇಲೆ ಮಲ್ಕೋತೀನಿ, ಮೆಟ್ಲಲ್ಲಿ ಮಲ್ಕೋತೀನಿ, ಇದನ್ನೆಲ್ಲವನ್ನು ಕೂಡ ಹೇಳ್ತಿದ್ದಂಗೆನೆ ಇವ್ರಲ್ದೇನೆ ರಕ್ಷಿತಾ ಅಲ್ದೇನೆ ಬೇರೆ ಇನ್ಯಾರು ಮಲ್ಕೋತಾರೆ ಅಂತ ಹೇಳ್ತಿದ್ದ ತಕ್ಷಣನೇ ಅಲ್ಲಿ ಸಿಕ್ಕಾಕೊಂಡಿದ್ದು ಯಾರು ಅಂತಂದ್ರೆ ಯಾರು ಸ್ಪಂದನ ಕೂಡ ಅಲ್ಲೇ ಡ್ರೆಸ್ ಚೇಂಜಿಂಗ್ ರೂಮಲ್ಲಿ ಹೋದಾಗ ಅಲ್ಲೂ ಕೂಡ ಅವರು ಮಲ್ಕೋತಿದ್ದು ಅವರೊಬ್ರು ಸಿಕ್ಕಾಕೊಂಡ್ರು. ಇವ್ರು ಅಲ್ದೇನೆ ಇನ್ನು ಯಾರೋ ಒಬ್ರು ಮಲ್ಕೋತಾರೆ ಅಂದ ತಕ್ಷಣನೇ ಬಂದಿದ್ದು ಯಾರು ಅಂತಂದ್ರೆ ಅಶ್ವಿನಿ ಅವರು ಕೂಡ ಕದ್ದು ಮುಚ್ಚಿ ಮಲ್ಕೋತಾ ಇದ್ರು ಅನ್ನೋದೊಂದು ಬಂತು. ಜೊತೆಗೆ ಅದಾದ್ಮೇಲೆ ಮೊನ್ನೆ ಬಂದಂತ ಚೈತ್ರ ಅವರು ಕೂಡ ಅಲ್ಲಿ ಕದ್ದು ಮುಚ್ಚಿ ಮಲ್ಕೋತಾ ಇದ್ದಾರೆ. ಅಂದ್ರೆ ಬಹುಪಾಲು ಎಲ್ಲರೂ ಕೂಡ ಕದ್ದು ಮುಚ್ಚಿ ಈ ತರದ ಎಲ್ಲವನ್ನು ಮಾಡ್ತಿದ್ದಾರೆ ಅಂತ ಅನ್ನೋದು ಸುದೀಪ್ ಅವರು ಇಂಡೈರೆಕ್ಟ್ ಆಗಿ ಅಲ್ಲಿ ಎಲ್ರಿಗೂ ಕೂಡ ಸ್ಪಷ್ಟಪಡಿಸಿದ್ರು. ಅದಾದ್ಮೇಲೆ ಒಂದು ಒಳ್ಳೆ ಸಖತ್ತಾಗಿರುವಂತ ಒಂದು ಗೇಮ್ ಶುರುವಾಯಿತು. ಅದು ಅಲ್ಲಿರೋರ್ಗಿಂತ ಹೆಚ್ಚು ನೋಡೋರು ಖುಷಿ ಆಯ್ತು. ಏನಂತಂದ್ರೆ ಒಬ್ರು ನಿಂತ್ಕೊಳ್ಳುವಂಥದ್ದು, ಒಬ್ರು ಒಂದು ಹಾಡನ್ನ ಇಮಿಡಿಯೇಟ್ ಮಾಡಿ ಆಕ್ಟಿಂಗ್ ಮಾಡುವಂತ ಹೇಳುವಂಥದ್ದು, ಅದನ್ನ ಅವ್ರು ಕರೆಕ್ಟಾಗಿ ಯಾವ ಹಾಡು ಅಂತ ಹೇಳೋದು, ಆ ಥರದಲ್ಲಿ ಜೋಡಿ ಕಳಿಸಿ ಮಾಡಿದ್ರು. ಮೊದಲಿಗೆ ರಜತ್ ಮತ್ತು ಚೈತ್ರವನ್ನ ಕಳಿಸಿದ್ರು. ವೈಟ್ ಕಾರ್ಡ್ ಎಂಟ್ರಿಯಾಗಿ ಬಂದು ಉಳ್ಕೊಂಡಿರುವಂಥ ರಜತ್ ಮತ್ತು ಚೈತ್ರನ ಕಳಿಸಿದ್ರು. ಎಷ್ಟು ಸಖತ್ತಾಗಿತ್ತು ಅಂತಂದ್ರೆ ರಜತ್ಗಂತೂ ತಲೆ ಕೆಟ್ಟೋಯ್ತಿತ್ತು. ಅವರು ಆಕ್ಟಿಂಗ್ ಮಾಡಿ ಹೇಳಿದ್ರೆ ರಜತ್ತು, ಚೈತ್ರ ಗೊತ್ತಾಗ್ತಿರ್ಲಿಲ್ಲ. ಚೈತ್ರ ಹೆಡ್ಫೋನ್ ಹಾಕೊಂಡಿರ್ತಾರೆ, ರಜತ್ತು ಒಂದು ಕಾರ್ಡ್ ಕೊಟ್ಟಿರ್ತಾರೆ ಅವ್ರು ಯಾವ ಹಾಡು ಅಂತ, ಅದು ಅಲ್ಲಿ ಕೂತಿರೋರು ಗೊತ್ತಾಗಲ್ಲ, ಸುದೀಪ್ ಅವ್ರಿಗೆ ಮತ್ತು ಅಲ್ಲಿ ನಿಂತಿರೋರು ಮಾತ್ರ ಗೊತ್ತಾಗುತ್ತೆ. ರಜತ್ತು ಆಕ್ಟಿಂಗ್ ಮಾಡಿ ಹೇಳ್ತಾರೆ ಏನಂತಂದ್ರೆ ಅದೇನು ಬರೆಯೋದು ನಿನ್ನ ನಾನು ಅಂತ ಒಂದು ಹೇಳ್ತಾರೆ, ಅದು ಯಾವ ಹಾಡು ಅಂತ ಏನೋ ಗೊತ್ತಾಗೋದಿಲ್ಲ ಲಾಸ್ಟ್ಗೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಹಾಡು ಕೊಡ್ತಾರೆ. ಇನ್ನೊಂದು ಹಾಡು ಕೊಟ್ಟಾಗ ರವಿಚಂದ್ರನ್ ಒಂದು ಆಕ್ಟಿಂಗ್
ಆಕ್ಟಿಂಗ್ ಮಾಡಿ ತೋರಿಸ್ತಾರೆ. ಆಕ್ಟಿಂಗ್ ಮಾಡಿ ತೋರಿಸ್ ರವಿಚಂದ್ರನ್ ಸರ್ದು ಅಂತ ರಜತ್ ಹೇಳ್ದಾಗ ಇವ್ರಿಗೆ ಗೊತ್ತಾಗುತ್ತೆ, ಯಾರಿಗೆ, ಚೈತ್ರ ಅವ್ರಿಗೆ. ಆಮೇಲೆ ಕಮಾನ್ ಕಮಾನ್ ಹಿಂಗ್ ಹಗ್ ಮಾಡೋದು ಆ ಥರ ತೋರಿದ ತಕ್ಷಣ ಆಕೆ ಗೊತ್ತಾಗ್ಬಿಡುತ್ತೆ. ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಅನ್ನೋ ಒಂದು ಸಾಂಗ್ ಬರುತ್ತೆ. ಆ ಸಿಕ್ಕಾಪಟ್ಟೆ ಇರುತ್ತೆ. ಅದಕ್ಕೆ ಅದು ಸಾಂಗ್ ಪ್ಲೇ ಆಗುತ್ತೆ. ಅದಕ್ಕೆ ಅವರಿಬ್ರು ಡ್ಯಾನ್ಸ್ ಮಾಡ್ತಾರೆ. ನೆಕ್ಸ್ಟು ಜೋಡಿ ಬರುವಂಥದ್ದು ಗಿಲ್ಲಿ ಕಾವ್ಯ. ಗಿಲ್ಲಿ ಕಾವ್ಯಗೆ ಹೇಳಿದಾಗ ಮೊದಲನೇ ಹಾಡು ಯಾವುದು, ಮೊದಲನೇ ಹಾಡು ಗಿಲ್ಲಿ ಗೊತ್ತಾಗಲ್ಲ. ನೆಕ್ಸ್ಟ್ ಎರಡನೇ ಹಾಡಿಗೆ ಗೊತ್ತಾಗ್ಬಿಡುತ್ತೆ. ಯಾವ್ದಂದ್ರೆ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ. ಆ ಹಾಡನ್ನ ಅವರಿಬ್ರು ಒಂದ್ ಹಾಡು ಗೊತ್ತಾಗುತ್ತೆ, ಒಂದ್ ಹಾಡು ಗೊತ್ತಾಗಲ್ಲ. ಅವರು ಕೂಡ ಅದು ಆಕ್ಟಿಂಗ್ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಯಾರು ಅಂತಿದಂಗೆನೆ ಸೂರಜ್ ಮತ್ತೆ ರಾಸಿಕ್ ಎದ್ದೇಳ್ಬಿಡ್ತಾರೆ. ನಾನು ನಿಮ್ಮನ್ನ ಕರೆದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಸುದೀಪ್ ಸರಿ ಬನ್ನಿ ಆಯ್ತು ನೀವೇ ಬನ್ನಿ ಅಂತ ಕರೆದ್ಬಿಟ್ಟು ಹೋಗ್ತಾರೆ. ಅದರಲ್ಲಿ ಅವ್ರಿಗೆ ಮೊದಲನೇ ಹಾಡು ಯಾವ್ದು, ಎರಡು ಹಾಡನ್ನು ಕೂಡ ಅವ್ರು ಪ್ರತ್ಯೇಕಿಸ್ಬಿಡ್ತಾರೆ. ಅಲ್ಲೋ 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 ನನ್ನ ಮನಸ್ಸು ಎಲ್ಲೋ ಎಲ್ಲೋ. ಸುದೀಪ್ ಅವ್ರದ್ದೇ ಒಂದು ಸಿನಿಮಾದ ಒಂದು ಹಾಡು ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟು ಇನ್ನೊಂದು ಹಾಡು ಯಾವ್ದು ಬರುತ್ತೆ ಅಂತಂದ್ರೆ ಇದು ಪ್ರೀತ್ಸೆ ಪ್ರೀತ್ಸೆ, ಇದು ಉಪೇಂದ್ರ ಅವ್ರದ್ದು ಪ್ರೀತ್ಸೆ ಸಿನಿಮಾದ ಒಂದು ಹಾಡು ಬರುತ್ತೆ. ಅವು ಈ ಜೋಡಿಗಳಲ್ಲಿ ಎಲ್ಲಾ ಜೋಡಿಯಲ್ಲಿ ಇವರೊಬ್ಬರೇ ಸೂಪರ್ ಆಗಿ ಆಡುವಂಥದ್ದು. ಎರಡು ಹಾಡುಗಳನ್ನ ಅವ್ರು ಕಂಡುಹಿಡಿತಾರೆ, ಅವರಿಬ್ರಿಗೆ ಗೆಲ್ತಾರೆ. ಅದಾದ್ಮೇಲೆ ನೆಕ್ಸ್ಟು ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ಫೇವರಿಟ್ ಆದಂತ ಒಂದು ಜೋಡಿ ಇದೆ. ಅವ್ರು ಯಾರು ಅಂತ ಹೇಳಿ ಅಂದ ತಕ್ಷಣ ಎಲ್ಲರೂ ಕೂಡ ಅವ್ರ ಹೆಸರು ಹೇಳಕ್ಕಿಂತ ಮುಂಚೆ ರಘು ಅವ್ರು ಎದ್ದು ನಿಂತ್ಕೋತಾರೆ. ನಾನು ಹೇಳೋದಿಲ್ಲ, ನೀವೇ ಎದ್ದು ಬಂದ್ಬಿಟ್ರೆ ಒಳ್ಳೇದು. ಮೋಸ್ಟ್ ಫೇವರಿಟ್ ಆದಂತ ಜೋಡಿ ಈ ಮನೆಯಲ್ಲಿರುವಂತ ಯಾರು ಹೇಳಿ ಅಂತಂದ್ರೆ ರಘು ಎದ್ದು ಹೇಳ್ತಾರೆ. ರಘು ಹೇಳ್ದಾದ್ಮೇಲೆ ಆಸ್ ಆಗಿ ಇರುವಂತದ್ದು ಯಾರು ಅಂತಂದ್ರೆ ಅದು ಯಾರು, ಅಶ್ವಿನಿ ಅವರು ಅಂದ ತಕ್ಷಣನೇ ಅಶ್ವಿನಿ ಅವರು ರಘು ಅವರು ಬರ್ತಾರೆ. ಬಂದ ತಕ್ಷಣನೇ ಅಶ್ವಿನಿ ಅವ್ರಿಗೆ ರಘು ಅವರು ಇಮಿಟೇಟ್ ಮಾಡಿ ಹೇಳ್ಬೇಕು. ಅಶ್ವಿನಿ ಅವ್ರು ಹೇಳ್ಬೇಕು, ಇಯರ್ಫೋನ್ ಹಾಕೊಂಡಿರ್ತಾರೆ. ರಘು ಅವ್ರಿಗೆ ಈ ಸುಮ್ನೆ ನಗ್ತಾಳೆ ಅನ್ನೋದೊಂದು ಉಪೇಂದ್ರನ ಸಾಂಗ್ ಇದೆಯಲ್ಲ, ಅದು ಹೇಳಕ್ ಹೋಗ್ತಾರೆ. ಈ ರಘು ಅವ್ರಿಗೆ ಆಕ್ಟಿಂಗ್ ಮಾಡಕ್ ಹೇಳಕ್ ಗೊತ್ತಾಗೋದಿಲ್ಲ, ಅವ್ರಿಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಏನಂತಂದ್ರೆ ಸುದೀಪ್ ಅವರು ಒಂದು ಸಖತ್ತಾಗಿ ಹೇಳ್ತಾರೆ. ಏನಂತಂದ್ರೆ ಡ್ಯಾನ್ಸ್ ಮಾಡಕ್ ಹೇಳಿದ್ನ ಅಥವಾ ಕೈ ಅಳತೆ ತಗೊಳಕ್ ಹೇಳಿದ್ನ ಅಂದ್ರೆ ಅವ್ರು ಹಿಂಗ್ ಕೈ ಆಕ್ಟಿಂಗ್ ಮಾಡೋದು ಹಿಂಗ್ ಏನೋ ಹೇಳ್ತಾರೆ. ಅವ್ರಿಬ್ರು ಡ್ಯಾನ್ಸ್ ಮಾಡಕ್ ಬಿಡ್ತಾರೆ. ಆಗ ಅವರು ಅಷ್ಟೇನು ಸುಮ್ನೆ ನಗ್ತಾಳೆ ಅನ್ನೋ ಡ್ಯಾನ್ಸ್ಗೆ ರಘು ಅವರು ಅಷ್ಟೇನು ರೊಮ್ಯಾನ್ಸ್ ಆಗಿ ಏನು ಮಾಡೋದಿಲ್ಲ ರಶ್ಮಿ ಅವ್ರ ಜೊತೆಗೆ. ಕೈ ಹಿಂಗ್ ಹಿಂಗೆ ಕಳ್ಕೊಳ್ಳೋದಾಗ ಸುದೀಪ್ ಅವ್ರು ಹೇಳ್ತಾರೆ, ನಾನು ನಿಮ್ಮಿಬ್ರಿಗೆ ಡ್ಯಾನ್ಸ್ ಮಾಡಕ್ ಹೇಳಿದ್ನ ಅಥವಾ ಕೈ ಅಳತೆ ತಗೊಳಕ್ ಹೇಳಿದ್ನ ಅಂತ ಒಂದು ಫನ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸಾಂಗ್ ಬಂದ್ಬಿಟ್ಟು ಅವ್ರಿಗೆ ಇನ್ನೊಂದು ಕೊಡುವಂಥದ್ದು ಯಾವುದು ಅಂದ್ರೆ ರವಿವರ್ಮನ ಕುಂಚದ. ಆ ಹಾಡು ಕೂಡ ಸರಿಗೇನು ಅವ್ರು ಪತೇಚಕ್ ಬರಲ್ಲ, ರಘು ಅವ್ರಿಗೆ ಸರಿಯಾಗಿ ಹೇಳಕ್ ಬರೋದಿಲ್ಲ, ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಮಾಳು ಮತ್ತೆ ರಕ್ಷಿತಾ. ಅದು ಒಂದು ಇದು ಕೊಡ್ತಾರೆ, ಒಂದೇ ಹಾಡು ಕೊಡ್ತಾರೆ. ಯಾವ್ದಂತಂದ್ರೆ ಒಡಿ ಮಗ ಬಿಡ ಅವನ್ನ ಅಂತ. ಅದನ್ನ ರಕ್ಷಿತಾಗೆ ಕನ್ನಡದಲ್ಲಿ ಆ ಹಾಡನ್ನ ಎಕ್ಸ್ಪ್ಲೈನ್ ಮಾಡಕ್ ಹೇಳಕ್ ಬರೋದಿಲ್ಲ. ಆಗ ಅದಕ್ಕೆ ಒಂದು ಹೆಲ್ಪಿಂಗ್ ಅಂತ ಹೇಳಿ ಧ್ರುವಂತನ ಹೋಗಿ ಬ್ರದರ್ ನಿಮ್ಮ ತಂಗಿಗೆ ಹೆಲ್ಪ್ ಮಾಡ್ಕೊಡಿ ಅಂತ ಹೇಳಿ ಹೇಳಿದಾಗ ಅವ್ರು ಬಂದು ಒಡಿ ಮಗ ಅನ್ನೋ ಸಾಂಗು ಅದನ್ನ ಹಿಂಗ್ ತೋರಿಸಿ ಅಂತ ಹೇಳಿ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಆಕೆ ಹೇಳಿದ್ಮೇಲೆ ಮಾಳು ಸಖತ್ತಾಗಿ ಹೇಳ್ಬಿಡ್ತಾರೆ. ಆಮೇಲೆ ಅವ್ರದ್ದು ಪಾಸ್ ಆಗುತ್ತೆ, ಅವ್ರು ಕೂರಿಸ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಧ್ರುವಂತ್ ಮತ್ತೆ ಧನುಷ್ಗೆ ಒಂದು ಹೇಳ್ತಾರೆ ಜುಮ್ಜುಮ್ಮಯ, ಆ ಒಂದು ಸುದೀಪ್ ಅವ್ರ ಹಾಡನ್ನ ಕೊಡ್ತಾರೆ. ಬಟ್ ಅವ್ರಿಬ್ರಿಗೂ ಏನು ಗೊತ್ತಾಗೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟು ಬರುವಂಥದ್ದು ಏನು ಅಂತಂದ್ರೆ ನಾಮಿನೇಷನ್ ಬರುತ್ತೆ. ಅದರಲ್ಲಿ ಯಾರ್ಯಾರು ಸೇಫ್ ಆಗ್ತಾರೆ ಅಂತ ಹೇಳಿ ರಕ್ಷಿತಾ ಮತ್ತೆ ಗಿಲ್ಲಿ ಸೇಫ್ ಆಗ್ತಾರೆ ಅಂತ ಹೇಳ್ತಾರೆ. ಅದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಒಂದು ಫನ್ ಆಟ ಬರುತ್ತೆ. ಫನ್ ಮತ್ತೆ ವ್ಯಕ್ತಿಗತ ಆಟ ಅಂತ ಆಟ ಆಡಿದೆ. ದಿನೇ ಬಿಗ್ ಬಾಸ್ ಹೋಗ್ತಾ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ತುಂಬಾ ಕಾಂಪಿಟೇಷನ್ ಆಗ್ತಾ ಇರೋ ತರ ಬರ್ತಿದೆ. ಅವ್ರವ್ರ ವ್ಯಕ್ತಿತ್ವನ ಅಲ್ಲಿರೋರೇ ಡಿಸೈಡ್ ಮಾಡೋ ತರ ಒಂದು ಬರ್ತಾ ಇದೆ. ಅದೇನಂತಂದ್ರೆ ಹಾವು ಏಣಿ ಆಟ ಅಂತ ಹೇಳಿ ಒಬ್ರು ಬರುವಂತದ್ದು. ಅವ್ರ ಪ್ರಕಾರದಲ್ಲಿ ಯಾರು ಅವ್ರ ಜೀವನದಲ್ಲಿ ಏಣಿ ಆಗಿದ್ರು, ಯಾರು ಅವ್ರ ಜೀವನದಲ್ಲಿ ಹಾವಾಗಿ ವಿಷಕಾರಿ ಆಗಿದ್ರು ಅನ್ನೋ ಬಿಗ್ ಬಾಸ್ ಮನೆಯಲ್ಲಿ ಅನುಭವದಲ್ಲಿ ಅಂತ ಹೇಳುವಂಥದ್ದು. ಮೊದಲಿಗೆ ಹಾವು ಏಣಿ ಆಟದಲ್ಲಿ ಯಾರು ಹೇಳ್ತಾರೆ ಅಂತಂದ್ರೆ ರಕ್ಷಿತಾ ಕರೀತಾರೆ. ರಕ್ಷಿತಾ ಕರೆದಾಗ ರಕ್ಷಿತಾ ಮೊದಲು ಏಣಿಯಾಗಿ ಯಾರನ್ನ ಹೇಳ್ತಾರೆ ಅಂತಂದ್ರೆ ಗಿಲ್ಲಿ ಹೇಳ್ತಾರೆ. ಅವರು ಆಕೆ ನಿಜವಾಗ್ಲೂ ಕೂಡ ಒಂದೊಂದ್ಸರಿ ನೆಗೆಟಿವ್ ಮಾತಾಡ್ತಲ್ಲ ಗಿಲ್ಲಿ ಪರವಾಗಿ, ಒಂದೊಂದ್ಸರಿ ಪಾಸಿಟಿವ್ ಮಾತಾಡ್ತಾರೆ. ಸರ್ ನಾನು ಬಂದಾಗಿಂದ ಕೂಡ ಗಿಲ್ಲಿ ಓಪನ್ ಅಪ್ ಮೈಂಡು, ಅವ್ರು ಕಾಮಿಡಿ ಮಾಡ್ಬೋದು, ಅದು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಹಂಗಾಗಿ ನಾನು ಅವ್ರ ಬಗ್ಗೆ ತುಂಬಾ ಗಿಲ್ಲಿ ಬಗ್ಗೆ ಚೆನ್ನಾಗಿ ರಕ್ಷಿತಾ ಮಾತಾಡಿದ್ರು. ಅದಾದ್ಮೇಲೆ ಆವಾಗಿ ನಾನು ಧ್ರುವಂತ್ ಅನ್ನೋರ್ನ ತಗೋತೀನಿ. ಧ್ರುವಂತ್ ಮತ್ತೆ ರಕ್ಷಿತಾದು ಜಗಳ ಇದ್ದಿದ್ದೆ, ಅವ್ರ ಬಗ್ಗೆ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ರಘು ಅವ್ರು ಬರ್ತಾರೆ. ರಘು ಅವರು ಏಣಿಯಾಗಿ ಯಾರು ನಿಲ್ಲಿಸ್ತಾರೆ ಅಂತಂದ್ರೆ ಮಾಳುನ ನಿಲ್ಲಿಸ್ತಾರೆ. ಹಾವಾಗಿ ಗಿಲ್ಲಿನ ನಿಲ್ಲಿಸ್ಬಿಡ್ತಾರೆ. ಯಾಕೆಂತಂದ್ರೆ ಈ ಗಿಲ್ಲಿ ಒಂದು ಇದು ಈ ಹಿಂದೆನೆ ನಿಮ್ಗೆ ಹೇಳ್ದಂಗೆನೆ ಒಂದು ಯಾವ್ದು ಬಂತು ಇದು ಒಂದು ಬುಕ್ ಬರೀರಿ, ಒಂದು ಸ್ಟೋರಿ ತರ ಮಾಡಿ ಒಂದು ಸಿನಿಮಾ ಬಗ್ಗೆ ಅಂತಂದಾಗ ರಘು ಅವ್ರ ಬಗ್ಗೆ ಹೇಳಿ ಅಂತ ಹೇಳಿದಾಗ ರಘು ಅವ್ರು ಬಂದಾಗ ಅವ್ರು ಹೇಳಿದ್ರು ಹಿಂದೆನೆ, ಅವಾಗ್ಲೇ ನಾನು ಅದು ಅವಾಗ್ಲೇ ಹೇಳದ್ಬಿಟ್ಟಿದೆ. ರಘು ಅವರು ಈ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಎಂಟ್ರಿ
ಎಂಟ್ರಿ ಆಗಿ ಬಂದಾಗ ಏನೋ ಒಂದ್ ರೀತಿ ಡಮಾಲ್ ಡುಮಾಲ್ ಒಂದ್ ರೀತಿ ಲಾಂಗು ಮಚ್ಚು ಎಲ್ಲ ತಗೊಂಡು ಏನ್ ಉಡೀಸ್ ಮಾಡ್ಬಿಡೋ ತರ ಬಂದ್ರು. ಆದ್ರೆ ಬಾತ್ರೂಮ್ ಅಲ್ಲಿ ಹೋಗಿ ಸರಿ ಇದು ಅಡಿಗೆ ಮನೇಲಿ ಹೋಗಿದ್ಕೊಂಡು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಈರುಳ್ಳಿ ಬಿಡಿಸ್ಕೊಂಡು ನಿಂತ್ಕೊಂಡ್ರು ಅನ್ನೋದೊಂದು ಕಾಮಿಡಿಯಾಗಿ ಹೇಳಿದ್ರು. ಅದು ನನಗೆ ಯಾಕೋ ತುಂಬಾ ಹೇಳಿದ್ದು ಬೇಜಾರಾಯ್ತು ಅಂತ ಹೇಳಿ. ಮತ್ತೆ ಗಿಲ್ಲಿ ನನ್ನನ್ನ ತುಂಬಾ ಟಾರ್ಗೆಟ್ ಮಾಡ್ತಾನೆ. ನಾನು ಬೇರೆ ಶೋ ಅಲ್ಲೆಲ್ಲ ನೋಡಿದ್ದೆ ಗಿಲ್ಲಿನ, ಆದ್ರೆ ಈ ಶೋ ಅಲ್ಲಿ ನಡ್ಕೋತಾ ಇರೋ ರೀತಿ ನನಗೆ ಸರಿ ಅನ್ನಿಸ್ತಿಲ್ಲ. ಈ ಶೋಗೋಸ್ಕರನೇ ಗಿಲ್ಲಿ ಹಂಗ ಆಡ್ತಿದ್ದಾನೆ ಏನೋ ಗೊತ್ತಿಲ್ಲ. ಹಂಗಾಗಿ ಗಿಲ್ಲಿ ನನ್ನ ಹಾವು ವಿಷಕಾರಿ ಹಾವು ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಅವ್ರು ಸ್ಪಷ್ಟನೆ ಕೊಟ್ಟರು. ಅದಾದ್ಮೇಲೆ ಸ್ಪಂದನ ಯಾರನ್ನ ಒಂದು ಏಣಿ ಇದ್ರಲ್ಲಿ ನಿಲ್ಸೋದು ಅಂತಂದ್ರೆ ಧನುಷ್ಗೆ ನನ್ನ ತುಂಬಾ ಸಮಸ್ಯೆ ಆದಾಗ, ನನಗೆ ವೈಯಕ್ತಿಕ ಪ್ರಾಬ್ಲಮ್ ಆದಾಗೆಲ್ಲ ನನ್ನ ಸಪೋರ್ಟ್ ನಿಂತ್ಕೊಂಡು ಧನುಷ್ ನಾನು ಹಾವಾಗಿ ರಾಶಿಕನ್ನ ತಗೋತೀನಿ. ರಾಶಿಕಾ ಮತ್ತೆ ಈ ಎಲ್ರ ಎಲ್ರ ಮೇಲೂ ಕೂಡ ರಾಶಿಕದು ಅಷ್ಟೇನು ಅಭಿಪ್ರಾಯ ಬರ್ತಿಲ್ಲ. ಹಂಗಾಗಿ ಅವ್ರಿಗೂ ಮತ್ತೆ ಇವ್ರಿಗೂ ತುಂಬಾ ಸಮಸ್ಯೆ ಆಗ್ತಿತ್ತು, ಯಾರಿಗೆ ಸ್ಪಂದನ ಮತ್ತೆ ರಾಶಿಕಾಗೂ. ಹಂಗಾಗಿ ಅವರು ವಿಷಕಾರಿ ಹಾವಿನ ಸ್ಥಾನದಲ್ಲಿ ರಾಶಿಕಾ ನಿಲ್ಸಿದ್ರು. ಅದಾದ್ಮೇಲೆ ಸೂರಜ್ ಆದ ತಕ್ಷಣ ಸೂರಜ್ ಆಸ್ ಯೂಶುವಲಿ ನನಗೆ ನನ್ನ ಈ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ನಾನು ಅರ್ಥ ಮಾಡ್ಕೊಂಡಿರೋಳು, ನನಗೆ ತುಂಬಾ ನನ್ನ ಬಗ್ಗೆ ಗೊತ್ತಿರುವಂತವಳು ಅಂದ್ರೆ ರಾಶಿಕಾ. ಹಂಗಾಗಿ ಅವ್ರನ್ನ ಏಣಿಯ ಒಂದು ಜಾಗದಲ್ಲಿ ನಿಲ್ಲಿಸ್ತೀನಿ. ಹಾವಿನ ಜಾಗದಲ್ಲಿ ನಾ ಗಿಲ್ಲಿಯನ್ನ ನಿಲ್ಲಿಸ್ತೀನಿ. ಯಾಕೆಂತಂದ್ರೆ ತುಂಬಾ ಡಿಗ್ರೇಡ್ ಮಾಡ್ತಾನೆ, ತುಂಬಾ ಅವಮಾನ. ನಮ್ಮ ಏನೇ ಇದೆ ಅಂದ್ರೂ ಕೂಡ ತುಂಬಾ ಕಾಮಿಡಿಯಾಗಿ ತಗೋತಾನೆ. ಅದು ಅವ್ನಿಗೆ ಸರಿ ಅನ್ನಿಸ್ಬೋದು, ಆದ್ರೆ ನಮಗೆ ಅದು ತುಂಬಾ ಅವಮಾನ ಆಗ್ತಾ ಇದೆ ಅನ್ನೋದೊಂದು ಕ್ಲಾರಿಟಿಯನ್ನು ಕೊಟ್ಟು ಗಿಲ್ಲಿನ ವಿಷಕಾರಿ ಹಾವಿನ ಜಾಗದಲ್ಲಿ ನಿಲ್ಲಿಸ್ತಾರೆ. ಅದಾದ್ಮೇಲೆ ಮತ್ತೆ ಗಿಲ್ಲಿ ಬಂದ ತಕ್ಷಣ ಗಿಲ್ಲಿ ಹೇಳ್ತಾನೆ, ನನ್ನ ಒಂದು ಮೆಟ್ಟಿಲಾಗಿ ನನಗೆ ಯಾರಿದ್ದವರು ಅಂತಂದ್ರೆ ಕಾವ್ಯ. ಆಸ್ ಯೂಶುವಲ್ ಹೇಳ್ತಾರೆ, ಕಾವ್ಯ ಒಂದ್ ರೀತಿ ನನಗೆ ತುಂಬಾ ಇದ್ರು. ನನಗೆ ಒಂದು ಒತ್ತಾಸೆಯಾಗಿ ನನ್ನ ಫ್ರೆಂಡ್ ಆಗಿ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು ಅಂತ ಆತ ಹೇಳ್ದ. ಜೊತೆಗೆ ವಿಷಕಾರಿಯಾಗಿ ಯಾರನ್ನ ನೀನು ವಿಷ ಹಾವಿನ ಜಾಗದಲ್ಲಿ ನಿಲ್ಲಿಸ್ತೀಯ ಅಂತಂದ್ರೆ ಆಸ್ ಯೂಶುವಲ್ ಅವರು ಅಶ್ವಿನಿ ಅವ್ರನ್ನ ತಗೊಂಡ್ರು. ಅಶ್ವಿನಿ ಅವರು ಅವಾಗಿಂದ ನನ್ನ ನಡುವೆ ಅವರ ನಡುವೆ ಇರುವಂತದ್ದು ಎಲ್ರಿಗೂ ಗೊತ್ತಿದೆ. ಹಂಗಾಗಿ ತುಂಬಾ ಅವರು ನನ್ನ ನೋವು ಕೊಟ್ಟಿದ್ದಾರೆ. ಹಂಗಾಗಿ ನಾನು ಅವ್ರನ್ನ ವಿಷಕಾರಿ ಹಾವಿನ ಜಾಗದಲ್ಲಿ ನಿಲ್ಲಿಸ್ತೀನಿ ಅಂತ. ಮತ್ತೆ ನೆಕ್ಸ್ಟ್ ಅಶ್ವಿನಿ ಅವರು ಕೊಟ್ಟಾಗ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಪ್ರಬುದ್ಧವಾಗಿ ಮಾತಾಡಿದ್ರಪ್ಪ. ಏನೋ ಗೊತ್ತಿಲ್ಲ, ತುಂಬಾ ಸೈಲೆಂಟ್ ಆಗ್ಬಿಟ್ಟವ್ರೆ, ಬದಲಾಗಿದಾರೋ ಅಥವಾ ಏನೋ ಗೊತ್ತಿಲ್ಲ. ಅಶ್ವಿನಿ ಅವರು, ನೀವು ಯಾರನ್ನ ಏಣಿ ಜಾಗದಲ್ಲಿ ನಿಲ್ಲಿಸ್ತೀರಾ, ಯಾರನ್ನ ವಿಷಕಾರಿ ಹಾವಿನ ಜಾಗದಲ್ಲಿ ನಿಲ್ಲಿಸ್ತೀರಾ ಅಂದಾಗ ಅವ್ರು ಹೇಳಿದ್ರು ಒಂದು ಕ್ಲಾರಿಟಿ ಚೆನ್ನಾಗಿ ಹೇಳೋದು, ನಾನು ಏಣಿಯ ಜಾಗದಲ್ಲಿ ನನ್ನ ಜೀವನದಲ್ಲಿ ಏಣಿ ಆಗಿರುವಂತವ್ರು ರಕ್ಷಿತಾ. ಯಾವ ಜೀವನದಲ್ಲಿ? ಬಿಗ್ ಬಾಸ್ ಜೀವನದಲ್ಲಿ. ಅಂದ್ರೆ ನಾನು ಆಕೆಗೆ ಲೆಟರ್ನ ಕೊಡದೇನೆ, ಮನೆಯಿಂದ ಬಂದು ಲೆಟರ್ನ ಕೊಡದೇನೆ ತಪ್ಪಿಸಿದ್ದೆ. ಅದು ನಾನು ಮಾಡಿದ ತಪ್ಪು. ಮತ್ತೆ ಆಕೆ ಏನು ಗೊತ್ತಾಗಲ್ಲ ಅಂತ ನಾನು ಅನ್ಕೋತಿದ್ದೆ. ಆದ್ರೆ ಈಗೀಗ ನನ್ಗೆ ಅರ್ಥ ಆಗ್ತಾ ಇದೆ, ಅವಳಿಗೆ ನಾನು ಮಾಡಿದಂತ ಮೋಸ, ಅವಳಿಂದ ನಾನು ಬದಲಾವಣೆ ಆಗಿದ್ದೀನಿ, ಅವಳಿಂದ ನಾನು ತುಂಬಾ ಪರಿವರ್ತನೆ ಆಗಿದ್ದೀನಿ ಅನ್ನೋದು, ಪರಿವರ್ತನೆ ಅನ್ನೋ ಒಂದು ಪದವನ್ನು ಬಳಸಿದ್ರು. ರಕ್ಷಿತಾ ನನ್ನ ಒಂದು ಬಿಗ್ ಬಾಸ್ ಜರ್ನಿಲಿ ಪರಿವರ್ತನೆ ಮಾಡಿದಂತ ಒಂದು ಇವರು. ಹಂಗಾಗಿ ನನಗೆ ಅವರು ಒಂದು ಜೀವನದಲ್ಲಿ ಮೆಟ್ಲಾಗಿದ್ದಾರೆ. ಆವಾಗಿ ಗಿಲ್ಲಿ ಬಗ್ಗೆ ಅವ್ರು ಏನೇ ಗಿಲ್ಲಿ ತುಂಬಾ ಟಾರ್ಚರ್ ಮಾಡ್ತಾರೆ, ನೋವು ಕೊಡ್ತಾರೆ ಅನ್ನೋದನ್ನ ಗಿಲ್ಲಿನ ಹಾವಾಗಿ ಹೇಳಿದ್ರು. ನೆಕ್ಸ್ಟ್ ಅದಾದ್ಮೇಲೆ ರಾಶಿಕಾ ಆಸ್ ಯೂಶುವಲ್ ಆಗಿ, ಸರ್ ನಾನು ಸೂರಜೆ, ನನಗೆ ಯಾಕಂದ್ರೆ ನನ್ನ ಬಂದಾಗಿಂದ ಕೂಡ ಅದೇ ಇದಿರೋದು, ನನಗೆ ಅವ್ನು ತುಂಬಾ ಸಪೋರ್ಟಿವ್ ಆಗಿ ಫ್ರೆಂಡ್ ಆಗಿದ್ದಾರೆ ಅಂತ ಹೇಳಿದ್ರು. ಜೊತೆಗೆ ಅವರು ಹಾವಿನ ಸ್ಥಾನದಲ್ಲಿ ಯಾರು ನಿಲ್ಲಿಸ್ತೀವಿ ಅಂದ್ರೆ ಆಸ್ ಯೂಶುವಲ್ ಗಿಲ್ಲಿನೇ ನಿಲ್ಲಿಸಿದ್ರು. ಅದಾದ್ಮೇಲೆ ಈ ಕಾವ್ಯದು ತುಂಬಾ ಡಿಫ್ರೆನ್ಸ್ ಆಗೋಯ್ತು. ಈಗ ಒಂದು ಹಾವಿನ ಜಾಗದಲ್ಲಿ ಒಬ್ಬರು ನಿಲ್ಲಿಸ್ಬೇಕು, ಏಣಿ ಜಾಗದಲ್ಲಿ ಒಬ್ಬರು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ, ಇವರು ಕಾವ್ಯ ಹಾವು ಮತ್ತೆ ಯಾವುದು ಏಣಿ ಎರಡೂನು ಕೂಡ ನಾನು ಒಬ್ಬರನ್ನೇ ತಗೋತೀನಿ, ಅದು ಗಿಲ್ಲಿನೇ ಅಂತ ಹೇಳ್ಬಿಡದ. ಅಯ್ಯಯ್ಯೋ, ಎಲ್ರೂ ಗಾಬರಿ ಆಗೋಯ್ತು. ಸುದೀಪ್ ಸರ್ ಅಂತ ಆಶ್ಚರ್ಯ ಆದ್ರು. ಯಾಕೆ ನಾನು ಗಿಲ್ಲಿನ ಹಾವಿನ ಜಾಗದಲ್ಲಿ ನಿಲ್ಲಿಸ್ತೀನಿ ಅಂದ್ರೆ, ಸರ್ ನಾನೊಬ್ಬ ಫ್ರೆಂಡ್ ಆಗಿ ನಾನು ನೋಡ್ಕೋತೀನಿ. ಅಂದ್ರೆ ನಿನ್ನೆ ತಾನೇ ಸುದೀಪ್ ಸರ್ ಯಾರು ರಾಶಿಕಾ ಮತ್ತೆ ಸೂರಜ್ ವಾರ್ನ್ ಮಾಡಿದ್ರು, ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ವಾರ್ನ್ ಮಾಡಿದ್ರು. ನೀವು ಅಲ್ಲಿ ಆಟ ಆಡಕ್ ಬಂದಿದ್ರು, ನೀವು ಫ್ರೆಂಡ್ಶಿಪ್ ಲವ್ ಅನ್ಕೊಂಡು ರೊಮ್ಯಾಂಟಿಕ್ ಆಗಿ ಓಡಾಡಕ್ ಬಂದಿದ್ರು ಅನ್ನೋದಕ್ಕೇನೋ ಈಗ ಇದಕ್ಕಿದ್ದಂಗೆ ಆಕೆ ಏನೋ ಇದಕ್ಕಿದ್ದಂಗೆ ಒಂದ್ ರೀತಿ ಚೇಂಜ್ ಆಗಿ ನಾನು ಆತನ್ನ ಒಂದ್ ರೀತಿ ಫ್ರೆಂಡ್ ಆಗಿ ನೋಡ್ತೀನಿ. ಆದ್ರೆ ಆತ ಗಿಲ್ಲಿ ನನ್ನ ಒಂದ್ ರೀತಿ ಲವರ್ ತರ ಪೋರ್ಟ್ರೇ ಮಾಡೋದು, ನನ್ಗೆ ಏನೋ ಸಂಬಂಧ ಇದೆ ಅನ್ನೋ ರೀತಿ ಎಲ್ಲರ ಮುಂದೆ ನಡ್ಕೋತಾ ಇರೋದು ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಹಂಗಾಗಿ ನನ್ನ ಜೀವನದಲ್ಲಿ, ನನ್ನ ಬಿಗ್ ಬಾಸ್ ಜೀವನದಲ್ಲಿ ಅವ್ನು ನನಗೆ ವಿಷಕಾರಿಯಾಗಿರುವಂತ ಹಾವು ಅಂತ ಹೇಳಿದ್ರು. ಜೊತೆಗೆ ಇನ್ನು ಅದಕ್ಕೆ ಪೂರಕವಾಗಿ ಒಂದು ಪ್ಲಸ್ ಪಾಯಿಂಟ್ ಆಗಿ ಏನ್ ಹೇಳಿದ್ರು ಅಂತಂದ್ರೆ, ಏಣಿಯಾಗಿ ನನ್ನ ಒಂದು ಬಿಗ್ ಬಾಸ್ ಜರ್ನಿಲಿ ಗಿಲ್ಲಿ ನನ್ಗೆ ತುಂಬಾ ಸಪೋರ್ಟಿವ್ ಆಗಿ ಫ್ರೆಂಡ್ ಆಗಿ, ಊಟ ಮಾಡಿದ್ಯಾ, ತಿಂಡಿ ಮಾಡಿದ್ಯಾ, ಹೇಗಿದ್ಯಾ, ಏನೇ ಅಂತ ಯಾರೇ ಕೇಳದೇ ಇದ್ರು ಕೂಡ ನನ್ನ ಗಿಲ್ಲಿ ಕೇಳ್ಕೊತಿದ್ರು. ಮತ್ತೆ ನನ್ನ ನಗ್ಸೋದಾಗಿರ್ಬೋದು, ಬಿಗ್ ಬಾಸ್ ಅಲ್ಲಿ ಅತಿ ಹೆಚ್ಚು ನಾನು ನಗ್ದಿದ್ದೀನಿ ಅಂತಂದ್ರೆ ನನ್ನ ಜೀವನದಲ್ಲಿ ನಕ್ಕಿಲ್ಲ, ಅಷ್ಟೊಂದು ನಾನು ಗಿಲ್ಲಿಯಿಂದ ಬಿಗ್ ಬಾಸ್ ಅಲ್ಲಿ ನಕ್ಕಿದ್ದೀನಿ ಅಂತ ಒಂದು ಕ್ಲಾರಿಟಿಯನ್ನ ಕಾವ್ಯ ಗಿಲ್ಲಿ ಪರವಾಗಿ ಕೊಟ್ರು. ಆದ್ರೆ ಗಿಲ್ಲಿ ಎಲ್ರು ಕೂಡ ಒಬ್ಬೊಬ್ರು ಒಂದೊಂದು ಹಾವಿನ ಜಾಗದಲ್ಲಿ ಒಬ್ರು ಹೋಗಿ ನಿಂತ್ಕೋತಿದ್ರು, ಏಣಿ ಜಾಗದಲ್ಲಿ ಒಬ್ರು ನಿಂತ್ಕೊಂಡ್ರೆ ಗಿಲ್ಲಿ ಆ ಕಡೆ ಒಂದ್ ಕಾಲು ಈ ಕಡೆ
ಒಂದು ಕಲಾಕಂಡು ನಿಂತ್ಕೊಂಡದ್ದು ಅಂತ ಸಿಕ್ಕಾಪಟ್ಟೆ ಕಾಮಿಡಿ ಆಗಿತ್ತು. ಅದೇನು ಸ್ಪಾಟ್ ನಿಜವಾಗ್ಲೂ ಗುರು ಅದೇನು ನಿನ್ ತಲೆಯಲ್ಲಿದ್ದೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಒಂದ್ ರೀತಿ ಎಷ್ಟೋ ಡೈರೆಕ್ಟರ್ಗಳು 4-5 ಪಿಕ್ಚರ್ ತೆಗೆದ್ಮೇಲೆ ಅವ್ರ ಡೈರೆಕ್ಟರ್ ತಲೆಯಲ್ಲಿ ಸ್ಟೋರಿನೇ ಇಲ್ದೇನೆ ಸುಮ್ಮನೆ ಡೌನ್ ಆಗೋಯ್ತಾರೆ, ಎಷ್ಟೋ ಸಿನಿಮಾ ಫೇಲ್ ಆಗೋಯ್ತವೆ. ಹಂಗಾಗ್ಬೇಡಪ್ಪ, ನೀನ್ ಲೈಫ್ ಟೈಮ್ ಹಿಂಗೆ ಜನ ನಗಿಸ್ತಾ ಇರೋ ಸೂಪರ್. ನಿನ್ಗೆ ಅದೇನು ಆನ್ ಸ್ಪಾಟ್ ಬರ್ತಾವ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಧ್ರುವಂತು ಯಾರಿಗೆ ಒಂದು ಏಣಿ ಜಾಗದಲ್ಲಿ ಅವಕಾಶವನ್ನು ಕೊಟ್ಟರು ಅಂದ್ರೆ ಅಶ್ವಿನಿ ಅವರು ಎಲ್ಲರೂ ಬಿಟ್ಬಿಟ್ರು ಕೂಡ ಕೊನೆಗೆ ಲಾಸ್ಟ್ ಅಲ್ಲಿ ಅಶ್ವಿನಿ ಅವರ ನನಗೆ ಒಂದು ರೀತಿ ಸಪೋರ್ಟಿವ್ ಆಗಿರ್ತಿದ್ದು. ಇನ್ನು ಆವಿನ ಜಾಗದಲ್ಲಿ ಗಿಲ್ಲಿಗೆ ಅಂತ ಹೇಳಿ ಗಿಲ್ಲಿನ ಇದ್ ಮಾಡಿದ್ರು. ಗಿಲ್ಲಿ ನನಗೆ ತುಂಬಾ ಟಾರ್ಚರ್, ಒಂದ್ ರೀತಿ ಮಾನಸಿಕವಾಗಿ ಕಾಮಿಡಿ ಮಾಡಿ ಹಿಂಸೆ ಮಾಡ್ತಾನೆ ಆಗೀಗ ಅಂತೆಲ್ಲ ಹೇಳೋದು. ಇದಿಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಬರುವಷ್ಟರೊಳಗೆ ನಾಮಿನೇಷನ್ ಬಂತು. ಯಾರು ಈ ವಾರ ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನೋದನ್ನ ಬಂದ ತಕ್ಷಣನೇ 3 ಜನ ಫೈನಲ್ ಆಗ್ತಾರೆ. ಅದ್ರಲ್ಲಿ ಯಾರು ಅಂತಂದ್ರೆ ಒಂದು ಮಾಳು, ಇನ್ನೊಂದು ಸೂರಜು, ಇನ್ನೊಂದು ಅಭಿ. ಇವ್ರು 3 ಜನಕ್ಕೆ ನೀವು ಹೊರಗಡೆ ಒಂದು ರೂಮ್ ಇದೆ, ಅಲ್ಲಿ ಬಂದ್ಬಿಡಿ, ಇನ್ನು ಉಳಿದವರೆಲ್ಲ ಇಲ್ಲೇ ಇರ್ರಿ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿ 3 ಜನಕ್ಕೆ ಒಂದು ಸೂಟ್ ಕೇಸಲ್ಲಿ ಇಟ್ಟಿರ್ತಾರೆ. ಒಂದ್ ರೀತಿ ತುಂಬಾ ಚೆನ್ನಾಗಿ ಒಂದು ನಾಮಿನೇಟ್ ಮಾಡೋದನ್ನ ಚೆನ್ನಾಗಿ ತೋರಿಸೋರು. 3 ಜನಕ್ಕೂ ಒಂದಷ್ಟು ಇಲ್ಲಿದ್ರೆ ಏನ್ ಮಾಡ್ತೀರಾ, ಹೊರಗಡೆ ಹೋದ್ರೆ ಏನಾಗುತ್ತೆ, ಅದೆಲ್ಲ ಅಭಿಪ್ರಾಯಗಳ ಕೇಳಿ ಅದೆಲ್ಲ ಆದಾಗ ಸೂರಜು ತುಂಬಾ ಹೇಳಿದ್ರು, ಸರ್ ನನಗೆ ಇಷ್ಟು ದಿನ ಗಂಟ ನನಗೆ ಗೊತ್ತಿರಲಿಲ್ಲ, ನಾನೇನು ತಪ್ಪು ಮಾಡ್ತಾ ಇದ್ದೀನಿ, ಏನು ನೀವು ನೆನ್ನೆ ಬಂದು ನೀವು ನಿಮ್ಮ ಒಂದು ಫ್ರೆಂಡ್ಶಿಪ್ನ ಅತಿಯಾಗಿ ಬೆಳೆಸ್ಕೊಳ್ತಾ ಇರೋದು ತಪ್ಪು ಅಂತ ನನಗೆ ಅನ್ನಿಸ್ತು ಅಂತ ಅಂದಮೇಲೆ ನಂಗೆ ಇನ್ನು ಮುಂದೆ ಚೆನ್ನಾಗಿ ಆಟ ಆಡಬೇಕು ಅಂತ ಅನಿಸಿದೆ ಅಂತ ಹೇಳಿದ್ರು. ಮತ್ತೆ ಅಭಿ ಕೇಳಿದಾಗ, ಸರ್ ನಾನು ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ, ನಾನು ಒಬ್ಬನಿಗೊಬ್ಬನೇ ನಾನು ಇರ್ತೀನಿ, ಹಂಗಿರೋದು ನನಗೆ ತಪ್ಪಾಗ್ತಿರ್ಬೋದು, ಇನ್ನು ಮುಂದೆ ನಾನು ಚೆನ್ನಾಗಿ ಎಲ್ಲರ ಜೊತೆಗೆ ಮಿಂಗಲ್ ಆಗಬೇಕು ಅನ್ನೋದು ನನಗೆ ಅನ್ನಿಸ್ತಾ ಇದೆ, ಅದು ನನ್ನ ವ್ಯಕ್ತಿತ್ವ ಕೂಡ ಅದನ್ನು ಬದಲಾವಣೆ ಮಾಡ್ಕೋತೀನಿ ಅಂತ. ಆಮೇಲೆ ನೆಕ್ಸ್ಟ್ ಮಾಳು ಕೇಳಿದಾಗ, ಸರ್ ನಾನು ಇನ್ನೂ ತುಂಬಾ ಗೆಲ್ಲಬೇಕು ಅನ್ನೋ ಒಂದು ಆಟ ಛಲದಿಂದ ಬಂದಿದ್ದೀನಿ, ನಾನು ಇನ್ನೂ ಚೆನ್ನಾಗಿ ಆಡ್ತೀನಿ ಸರ್, ಅದಕ್ಕೋಸ್ಕರ ನಾನು ಸೇವ್ ಆಗ್ಬೇಕು, ಇಲ್ಲೇ ಇರಬೇಕು ಅಂತ ಹೇಳಿದ್ರು. ಅಷ್ಟೆಲ್ಲ ಕ್ಲಾರಿಟಿ ಎಲ್ಲ ಕೇಳಾದ್ಮೇಲೆ ಯಾರು ಈ ಬಾರಿ ಮನೆಯಿಂದ ಹೊರಗಡೆ ಬಂದ್ರು ಅಂತಂದ್ರೆ ಅದು ಬೇರೆ ಯಾರು ಅಲ್ಲ, 2 ಸಾರಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿದ್ದಂತ ಅಭಿನ ಮನೆಯಿಂದ ಹೊರಗಡೆಗೆ ಕಳಿಸ್ಲಾಯಿತು. ಇದಿಷ್ಟು ಇವತ್ತಿನ ಇದರಲ್ಲಿ ನಿಜವಾಗ್ಲೂ ಕೂಡ ಅಭಿ ಹೊರಗಡೆ ಬಂದಿದ್ದಕ್ಕೆ ಅಲ್ಲಿ ಮಾಳು ತುಂಬಾ ಅಪ್ಕೊಂಡೆಲ್ಲ ಹತ್ತರು. ಜೊತೆಗೆ 3 ಜನ ಹೊರಗಡೆ ಕಳಿಸುವಾಗ ನೀವು 3 ಜನ ನಾಮಿನೇಟ್ ಆಗಿದ್ರಿ, ಫೈನ್ ಇರೋರಲ್ಲಿ 3 ಜನದಲ್ಲಿ ಒಬ್ರು ಹೋಗ್ತಾರೆ, ಅದರಲ್ಲಿ ನೀವು 3 ಜನ ಹೊರಗಡೆ ಬನ್ನಿ ಅಂತ ಅಂದಾಗ ಮಾಳು ಹೊರಗಡೆ ಬರುವಾಗ ರಕ್ಷಿತಾ ಅಂತೂ ಮಾಳುನ ಅಪ್ಕೊಂಡು ಹತ್ಲು ಸಿಕ್ಕಾಪಟ್ಟೆ ಕಣ್ಣೀರಾಗೋಯ್ತು. ಯಾಕಂದ್ರೆ ಒಂದು ಹೆಣ್ಣಿಗೆ ಒಂದು ಗಂಡಿನ ಅವಶ್ಯಕತೆ ಇರುತ್ತೆ, ಆದ್ರೆ ಆ ಹುಡುಗಿಗೆ ತುಂಬಾ ಸಪೋರ್ಟಿವ್ ಆಗಿ ಕೊನೆಯಲ್ಲಿ ನಿಂತ್ಕೋತಾ ಇರೋದು ಅಂತಂದ್ರೆ ಮಾಳು. ಹಂಗಾಗಿ ಮಾಳು ಹೊರಗಡೆ ಹೋಗ್ಬಿಡ್ತಾರೆ ಅನ್ನೋಕ್ಕೋಸ್ಕರನೇನೋ ಹುಡುಗಿ ತುಂಬಾ ಗುಳು ಅಂತ ಹೇಳ್ತಾ ಇದ್ಲು. ಮತ್ತೆ ವಾಪಸ್ ಅವ್ರು ಹೊರಗಡೆ ಹೋದ್ರು. ಇಷ್ಟೆಲ್ಲ ಚೆನ್ನಾಗಿತ್ತು. ಇವತ್ತಂತಂದ್ರೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಒಂದು ಒಳ್ಳೆ ಗೇಮ್ಗಳಿಗಿಂತ ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ಸೂಪರ್ ಆಗಿತ್ತು. ಕಿಚ್ಚನ ಪಂಚಾಯಿತಿಯಲ್ಲಿ ನಿಮಗೆ ಏನನ್ನಿಸ್ತು? ಯಾರ್ಯಾರು ಹೊರಗಡೆ ಚೆನ್ನಾಗಿ ಹೊರಗಡೆ ಬಂದವ್ರಿಗಿಂತ ಒಳಗಡೆ ಇರೋರಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇಲ್ಲ, ಯಾರ ಮನೆಯಿಂದ ಹೋಗ್ಬೇಕು, ಮತ್ತೆ ಕಿಚ್ಚನ ಪಂಚಾಯಿತಿಲಿ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ, ಮತ್ತೆ ಈ ಆಟದಲ್ಲಿ ಯಾರು ನಿಮ್ ಪ್ರಕಾರ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಅಂತ ಅನ್ನೋದನ್ನ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಬಿಗ್ ಬಾಸ್ನ ಮತ್ತೊಂದು ಅಪ್ಡೇಟ್ಗೋಸ್ಕರ ನೋಡ್ತಾ ಇರಿ, ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ. ನಮಸ್ಕಾರ, ಥ್ಯಾಂಕ್ ಯು.